ಇನ್ನು ಅಭಿಮಾನಿಗಳು ಕೂಡ ಈ ರೀತಿಯ ದುರಭಿಮಾನ ಇರಬಾರ್ದು. ಆ ರೇಣುಕಾ ಸ್ವಾಮಿಯ ಆದಂಥದ್ದು ನಿಮ್ಮ ಮನೆಯಲ್ಲಾಗಿದ್ರೆ, ಅಭಿಮಾನಿಗಳು ನಿಮ್ಮ ಮನೆಯಲ್ಲಾಗಿದ್ರೆ ಅದನ್ನು ಸ್ವಲ್ಪ ಯೋಚನೆ ಮಾಡಬೇಕು. ಹಾಗಾಗಿ ಈ ಘಟನೆಯಲ್ಲಿ ನ್ಯಾಯ ಸಿಗುತ್ತೆ ಅನ್ನುವಂಥ ವಿಶ್ವಾಸ ಇದೆ. ನೋಡಿ, ನಿಲ್ಲ ಅವರು ಇವತ್ತಿನ ವ್ಯವಸ್ಥೆ ಬರೀ ದರ್ಶನ್ಗೆ ಅಷ್ಟೇ ಅಲ್ಲ, ಎಲ್ಲ ಕಡೆ ಇವ್ರು ನಿಲ್ತಾರೆ. ತಮ್ಮ ಕಾರ್ಯಕರ್ತರ ಏನೇ ಮಾಡಿದ್ರು ಕೂಡ ಅಲ್ಲಿ ಹೋಗಿ ನಿಂತ್ಕೊಳ್ತಾರೆ. ಅವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಪೊಲೀಸ್ ಸ್ಟೇಷನ್ವನ್ನ ತಮ್ಮ ಆಳುಗಳನ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರು. ಈ ರಾಜಕಾರಣಿಗಳು ಪೊಲೀಸರನ್ನ ಫ್ರೀ ಕೈ ಬಿಟ್ರೆ ದೇವಸ್ಥಾನದ ಎದುರುಗಡೆ ಇರುವಂತ ಒಂದು ಚಪ್ಪಲಿ ಕಳ್ತನ ಆಗುವುದಿಲ್ಲ. ಆದರೆ ಇವತ್ತು ಈ ರಾಜಕಾರಣಿಗಳು ತಮಗೆ ಯಾರು ಬೇಕು ಅವರನ್ನ ತಮ್ಮ ಕ್ಷೇತ್ರದಲ್ಲಿ PSI, CPI, DYSP ಅಪಾಯಿಂಟ್ ಮಾಡಿಕೊಂಡು ವಸೂಲಿ ಮಾಡ್ಕೊಂಡಿದ್ದಾರೆ, ಗುಲಾಮರಾಗಿದ್ದಾರೆ. ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಹೇಳ್ತಾ ಇದ್ದೀನಿ, ನೀವು ಕಾನೂನಿನ ಗುಲಾಮರಾಗಬೇಕು ವಿನಃ ರಾಜಕಾರಣಿಗಳ, ಹರಾಮಿ ರಾಜಕಾರಣಿಗಳು ಗುಲಾಮರಾಗಬೇಡ್ರಿ. ನಿಮ್ಮ ಮೇಲೆ ನಂಬಿಕೆ ಹೋಗ್ತಾ ಇರೋದೇ ಇದೇ ಕಾರಣದಿಂದ, ಚೀತು ಅಂತ ಇರೋದು ಇದೇ ಕಾರಣದಿಂದ. ಇವತ್ತು ಮಿಲಿಟರಿ ಅವರು ಎಷ್ಟು ಜವಾಬ್ದಾರಿ ಇದೆಯೋ ಅಷ್ಟೇ ಜವಾಬ್ದಾರಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಆಂತರಿಕ ಸುರಕ್ಷತೆ ನಿಮ್ದು ಜವಾಬ್ದಾರಿ ಇದೆ. ಆದರೆ ನೀವು ಯಾವ ಮಟ್ಟಕ್ಕೆ ಇಳಿದಿದ್ದೀರಿ, ಯಾವ ಸ್ಥಿತಿಗೆ ಬಂದಿದ್ದೀರಿ ಈಗ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.